ಅಲ್ಲಿರೋರನ್ನ ಇಲ್ಲಿಗೆ ನಾನು ಕರಿತೀನಿ. ಅವ್ರು ಯಾರು ಅನ್ನೋದು ಅಂಕಿತಾ ಅವರು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಕ್ಯಾಮ್ರಾ ತಗೊಂಡಿದ್ದು ಮುಖ್ಯ ಉದ್ದೇಶ ಏನು? ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡ್ಬೋದು, ಕಾರ್ಯಕ್ರಮಗಳಿಗೆಲ್ಲ ಹೋಗ್ಬೋದೆಲ್ಲ ಅಂತೇಳಿ ಅದೇ ಆಟ ಮಾಡಿ ಕ್ಯಾಮ್ರಾ ತಗೊಂಡೆ ನಾನು. ನನಗೆ ಅವಾಗ ಅಣ್ಣವರು ಫೋಟೋಸ್ ತೆಗಿಯೋಕ್ಕೆ ಅಪ್ಪ ಯೂಸ್ ಮಾಡ್ತಾ ಇದ್ದ ಕ್ಯಾಮ್ರಾ ಇವಾಗ ನನಗೋಸ್ಕರ ನನಗೆ ಪರ್ಸನಲ್ ಫೋಟೋಗ್ರಾಫರ್ ಆಗಿ ಪಪ್ಪ ಫೋಟೋಸ್ ತೆಗಿತಾರೆ. ಅವಿಯಣ್ಣ ತೇಜು ಅಕ್ಕ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ನಿನಗೆ ಈ ಇಂಡಸ್ಟ್ರಿಗೆ ಬರೋದಕ್ಕೆ ಈ ಫಾದರ್ಗಿಂತ ನಿನ್ನ ಗಾಡ್ ಫಾದರು ಅವಿನಾಶ್ ತೇಜು ಅಕ್ಕ. ಸೊ ನೀನು ಬರೀ ನನ್ನ ಇಷ್ಟ, ಅಪ್ಪು ಇಷ್ಟ, ಬರೀ ನಮ್ಮ ಮೇಲೆ ಕಂಪ್ಲೀಟ್ ಫೋಕಸ್ ನಿಂದಾಗಿರ್ಬೋದು ಮಮ್ಮಿದಾಗಿರ್ಬೋದು ಇರೋದು. ಸೊ ನಿಮಗೆ ಜೀವನದಲ್ಲಿ ಏನು ಇಷ್ಟ? ನನಗೆ ನನ್ನ ಇಷ್ಟ ಅಂತ ಅನ್ನೋದು ಏನೂ ಇಲ್ಲ. ನೀನು ಜೀವನದಲ್ಲಿ ಏನೇನು ಇಷ್ಟಪಟ್ಟಿದೆಲ್ಲ ನನಗೆ ಆಗಬೇಕು ಅಂತ ಅಂದ್ಕೊಂಡಿದೆಯೋ ಅದೆಲ್ಲ ನೆರವೇರಿದ್ರೆ ಅದೇ ನನ್ನ ಖುಷಿ, ಅದೇ ನನ್ನ ಇಷ್ಟ. ನನ್ನ ಇಂಡಸ್ಟ್ರಿಗೆ ತೊಗೊಂಬರ್ಬೇಕಾದ್ರೆ ನಿಮಗೂ ಎಷ್ಟೊಂದು ಜನ ಹೇಳಿರ್ತಾರೆ ಇದು ಏಂತಿಕೆ ಏನು ಬೇಡ ಅಂತ. ನಿರ್ದೇಶಕರು ಅವ್ರ ಹೆಸರು ನನಗೆ ಹೇಳಕ್ಕೆ ಇಷ್ಟಪಡಲ್ಲ, ಇದೆಲ್ಲ ಬೇಡ ಅನಿಸುತ್ತೆ ಅಂತೇಳಿ ಮೆಸೇಜ್ ಮಾಡಿದರು. ಆ ನಿರ್ದೇಶಕರಿಗೆ ನಾನು ನಿನ್ನ 10th ರಿಸಲ್ಟ್ ಬಂದಾಗ ಕಳಿಸಿದ್ದೆ, ಆ್ಯಕ್ಟಿಂಗಲ್ಲೂ ಇದ್ದಾಳೆ, ಎಜುಕೇಷನ್ನು ಟಾಪರ್ ಇದ್ದಾಳೆ ಅಂತೇಳಿ 10th ಕಳಿಸಿದ್ದೆ. ಅಟ್ ಎ ಸೇಮ್ ಟೈಮ್ ನಿಂದು PUC ಬಂದಾಗಲೂ ಸರ್ಗೆ ಸೇಮ್ ಮೆಸೇಜ್ ಮಾಡಿದ್ದೆ. ಕೆಲವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. ನನ್ನ ಮಗಳು ಈ ಥರ ಚಾಲೆಂಜಿಂಗ್ ತೊಗೊಂಡೇ ತಗೊತಾಳೆ, ಆಡ್ಕೊಳ್ಳೋರ ಮುಂದೆ ಅವಳು ಏನಂತ ಸಾಧಿಸಿ ತೋರಿಸ್ತಾಳೆ ಅನ್ನೋ ಇದು ನನ್ನ ಕಾನ್ಫಿಡೆನ್ಸ್ ಇತ್ತದು. ಅದನ್ನು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾಡಿದೆ. ಎಷ್ಟು ಖುಷಿ ಇದೆ ಈಗ? ತುಂಬ ಖುಷಿ ಇದೆ. ಅದನ್ನು ಆ ಖುಷಿನೆಲ್ಲ ಹೇಳ್ಕೊಳಕ್ಕಾಗಲ್ಲ, ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ. ಆಯ್ತು ಬಿಡು, ಬೇಡ. ಯಾವ ತಂದೆನೂ ಈ ರೀತಿ ಅವಕಾಶ ಸಿಕ್ಕಿರಲ್ಲ ಮಗಳಿಂದ ಇಂಟರ್ವ್ಯೂ ತಗೊಳ್ಳೋಂಥದ್ದು, ಅದು ನಿನ್ನಿಂದ ಸಿಕ್ತು.